ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬಿಡಿ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಂಬರ್. ಇದು ಈ ನಂಬರ್ಗೆ ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋಲ್ಲ ವೀಕ್ಷಕರೇ. ನಿಮ್ದು ಏನೇ ಇದ್ರೂ ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಪುನಃ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಿಗಾದರೂ ಈ ಒಮ್ಮಿನಿ ಗಾಡಿಗಳು ಅವಶ್ಯಕತೆ ಇದ್ದಿರುತ್ತೆ ವೀಕ್ಷಕರೇ, ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಒಂದು ಓಮಿನಿ ಗಾಡಿ ಕಳಿಸಿದ್ರು ವಾಟ್ಸಪ್ಪಲ್ಲಿ. ಹೌದು ಸರ್, ಹೌದು. ಯಾವ್ದು ಸರ್ ಮಾಡಲದು? ಸರ್ ಅದು ಮಾಡಲ್ 2008 ಸರ್. ಓಕೆ, ಎಂಟ್ರು ಮಾಡಲು. ಹೌದು. ಓಕೆ, ಓನರ್ ಎಷ್ಟಾಗಿದ್ದಾರೆ ಸರ್? ಸರ್ ಓನರ್ ಸೆಕೆಂಡ್ ಇದೆ. ಹಾಂ. ಎಷ್ಟು ಓಡಿದೆ ಗಾಡಿ ಈಗ? ಸರ್ ಅದು ಗಾಡಿ ಬಂದು 95,000 ಏನೋ ಬಂದಿದೆ. ಜೆನ್ಯೂನ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. 95,000 ಆಗಿದೆ, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಶೋರೂಮ್ ಹಿಸ್ಟ್ರಿ ಸಹ ಇದೆ. ಓಕೆ ಸರ್. ಟೈರ್ ಎಲ್ಲ ಹೆಂಗಿದಾವೆ ಈಗ ಪರ್ಸೆಂಟೇಜ್? ಸರ್ ಟೈರ್ ಬಂದು 75% ತನಕ ಇದೆ ನೋಡಿ. ಓಕೆ, ಗಾಡಿ ಸ್ಟೆಪ್ನಿ ಇದೆಯಾ? ಹಾಂ ಸರ್, ಗಾಡಿ ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ. ಓಕೆ, ಎಷ್ಟು ಸೀಟರ್ ಗಾಡಿ ಸರ್ ಇದು? ಸರ್ ಇದು ಬಂದು ಶೋರೂಮಲ್ಲಿ ನಿಮಗೆ ಬಂದಿರೋದು 5 ಸೀಟರ್ಸ್ ಅಂತ. ಅಂದರೆ ಹಿಂದೆ 2 ಚೈಲ್ಡ್ ಸೀಟ್ ಹಾಕ್ಸಿದ್ದೀವಿ. ಅಂದರೆ ನೀವೇ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ರೆ? ನಾವು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀವಿ. ಲೈಕ್ ನಿಮಗೆ ಅದು ತೆಗೆದು ನಾವು ಲಗೇಜು ಹಾಕ್ಕೊಂಡು ಹೋಗ್ಬೋದು, ಇಲ್ಲ ಈ ಹುಡುಗರಿದ್ರೆ ಒಂದು ಇಬ್ಬರನ್ನ ಕೂಡಿಸ್ಕೊಂಡು ಹೋಗ್ಬೋದು. ಸೀಟರ್ 5 ಅಂತ ಇದೆ. ಕಂಪನಿ RTOದಲ್ಲಿ RC ಕಾರ್ಡಲ್ಲಿ 5 ಸೀಟಿಂಗ್ ಅಂತ ಇದೆ. ಓಕೆ ಸರ್. ಇದು LPG ಏನಿಲ್ಲ? LPG ಏನಿಲ್ಲ, ಪ್ಯೂರ್ ಪೆಟ್ರೋಲ್, ಮನೆಗಂತ ಯೂಸ್ ಮಾಡಿರೋದು. ಹಾಂ. ಓಕೆ, FC ಇನ್ಸೂರೆನ್ಸ್ ಸರ್? ಸರ್ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಇನ್ಸೂರೆನ್ಸ್ ಬಂದು ಫೆಬ್ರವರಿ ತನಕ ಏನೋ ಇದೆ, ಬಟ್ ರನ್ನಿಂಗ್ ಇದೆ ಇನ್ಸೂರೆನ್ಸ್. ಜನವರಿ ಏನೋ ಫೆಬ್ರವರಿ ತನಕ ಇದೆ, ಕಮ್ಮಿಂಗ್ ಜನವರಿ ಫೆಬ್ರವರಿ ತನಕ. FC ಬಂದು ಫ್ರೆಶ್ ಇನ್ನೊಂದು 5 ಇಯರ್ಸ್ ಬರುತ್ತೆ. FC ಫ್ರೆಶ್ ಮಾಡ್ತಿದ್ದೀವಿ. ಓಕೆ, ಗಾಡಿ ಕಂಡೀಷನ್ ಸರ್? ಸರ್ ಗಾಡಿ ಕಂಡೀಷನ್ ಏನೂ ಇಲ್ಲ, ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಓಕೆ, ಬಾಡಿಲಿ ಏನು ಸರ್ ಏನಾದರೂ ಡೆಂಟು ಸ್ಕ್ರ್ಯಾಚು? ಸರ್ ಏನು ಡೆಂಟ್ ಇಲ್ಲ, ಏನು ಸ್ಕ್ರ್ಯಾಚ್ ಇಲ್ಲ. ಒಂದು ಸ್ಕ್ರ್ಯಾಚು ಇಲ್ಲ. ಏನಕ್ಕಂದರೆ ರೀಸೆಂಟಾಗಿ ನಾವು ಪೇಂಟ್ ಮಾಡಿಸಿರೋದು ಒನ್ ಇಯರ್ ಬ್ಯಾಕ್. ಅಂದರೆ ಬಾಡಿ ಫುಲ್ ಆಗಿದೆಯಾ? ಬಾಡಿ ಫುಲ್ ಪೇಂಟಿಂಗ್ ಆಗಿದೆ. ಹಾಂ. ಅಂದರೆ ಬಾಡಿ ಫುಲ್ ಮಾಡ್ಬೇಕಾದ್ರೆ ಏನಾದ್ರು ಇದ್ರೆ ಸರ್ ಟಚ್ ಅಪ್ ಮಾಡಿರ್ತಾರೆ. ಹಾಂ. ಲೈಟ್ ಸೈಡಲ್ಲಿ ಟಚ್ ಅಪ್ ಆ ಥರ ಏನಿಲ್ಲ, ಫುಲ್ ಬಾಡಿನೇ ಪೇಂಟಿಂಗ್ ಮಾಡ್ತಿದ್ವಿ. ಹಾಂ. ಅಂದರೆ ಆಕ್ಸಿಡೆಂಟು ಆ ಥರ ಏನಾಗಿಲ್ಲಲ್ಲ? ಇಲ್ಲ ಆಕ್ಸಿಡೆಂಟ್ ಏನಿಲ್ಲ. ಹಳೆ ಗಾಡಿ ಅಲ್ಲ, 2008 ಮಾಡಲು. ಪೇಂಟಿಂಗ್ ಬಂದು ಸ್ವಲ್ಪ ಕೆಟ್ಟೋಗಿದೆ ಅಂತ ಒಳಗಡೆಯಿಂದ ಹೊರಗಡೆ ಎಲ್ಲ ಇನ್ಸೈಡ್ ಔಟ್ಸೈಡ್ ಎಲ್ಲ ಪೇಂಟಿಂಗ್ ಮಾಡ್ತೀವಿ. ರೀಪೇಂಟ್ ಆಗಿದೆ. ಓಕೆ. ಶೋರೂಮ್ ರೀಪೇಂಟ್ ಅಂದರೆ ಶೋರೂಮ್ ಯಾವ RTOದ RC ಕಾರ್ಡಲ್ಲಿ ಯಾವ ಕಲರ್ ಇದೆ ಅದೇ ಸೇಮ್ ಕಲರ್. ಸರಿ ಸರ್. ಇದು ಮತ್ತೆ ಇನ್ನೊಂದು ಸೀಟ್ ಕವರ್ಸ್ ಎಲ್ಲ ನೀಟಾಗಿದ್ದಾವೆ ಗಾಡೀಲಿ? ಸೀಟ್ ಕವರ್ಸ್ ಮುಂದೆ ಸೀಟ್ ಕವರ್ ಚೆನ್ನಾಗಿದೆ. ಹಿಂದೆ ಹಾಕಿರೋ ಸೀಟು ಒಂದು ಸ್ವಲ್ಪ ಸೈಡಲ್ಲಿ ಹರಿದೋಗಿದೆ. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಹಾಕ್ಸಿರ ಗಾಡೀಲಿ? ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ. ಜಸ್ಟ್ ಸುಮ್ಮನೆ ಫ್ಯಾಮಿಲಿಗೆ ಅಂತ ಯೂಸ್ ಮಾಡ್ತಿರೋ ಥರ ಒಂದು ಇದು ಇದೆ, ಏನು ಮ್ಯೂಸಿಕ್ ಸಿಸ್ಟಮ್ ಇದೆ. ಲೈಕ್ ನಮ್ಮ ಅಪ್ಪವ್ರು ಯೂಸ್ ಮಾಡೋದು ಮೋಸ್ಟ್ ಆಫ್ ದಿ ಟೈಮ್ಸ್. ಲೈಕ್ ಅಂದರೆ ಏನಂದರೆ ಫುಲ್ ಮಾಡಿಫೈ ಥರ ಊಪರ್ ಗೀಪರ್ ಏನಿಲ್ಲ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸರ್, ಕ್ಯಾರಿಯರು ಬಂಪರ್ ಏನಿಲ್ಲ, ಬಂಪರ್ ಕ್ಯಾರಿಯರ್ ಏನಿಲ್ಲ. ಓಕೆ, ಮೇಲೆ ಕ್ಯಾರಿಯರ್ ಇದೆ, ಬಂಪರ್ ಇಲ್ಲ. ಓಕೆ, ಈಗ ಎಲ್ಲಿರೋ ಸರ್ ಗಾಡಿ? ಸರ್ ಇದು ಗಾಡಿ ಬಂದು ರಾಯಚೂರಲ್ಲಿ ಇರೋದು, ನೇತಾಜಿ ನಗರ ಅಂತ. ಸಿಟಿನಾ? ಸಿಟಿಯಲ್ಲೇ, ರಾಯಚೂರು ಡಿಸ್ಟ್ರಿಕ್ಟ್. ಓಕೆ ಸರ್, ಏನು ಹೇಳ್ತೀರಾ ಗಾಡಿ ರೇಟು? ಸರ್ ಇದು ನಾವು ಗಾಡಿ ಬಂದು ಫೈನಲ್ 150 ಅಂತ ಮಾಡಬೇಕು. 150 ಮತ್ತೆ ಬಂದು ಇಲ್ಲಿ ಏನಾದರೂ ಮಾತಾಡಿದ್ರೆ ಒಂದು 5,000 8,000 ನೆಗೋಷಿಯೇಬಲ್ ಮಾಡ್ಬೋದು.
ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ.